ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಈ ಒಂದು ದೋಷ ನಿವಾರಣೆಗೆ ಮತ್ತು ಅದೃಷ್ಟ ವೃದ್ಧಿಗೆ ನೀವು ಆದಷ್ಟು ಈ ಸೂರ್ಯನ ಆರಾಧನೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತಾನೆ ನಾವು ಅನ್ಬಹುದು. ಪ್ರತಿದಿನ ಬೆಳಗ್ಗೆ ನೀವು ಆದಷ್ಟು ಈ ಸೂರ್ಯನ ನಮಸ್ಕಾರವನ್ನ ಮಾಡಿ ಮತ್ತು ಈ ಆರ್ಘ್ಯವನ್ನ ಸೂರ್ಯನಿಗೆ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಈ ಉತ್ತಮವಾದ ಈ ಒಂದು ಯಶಸ್ಸು ಮತ್ತು ಈ ಧನಲಾಭವನ್ನ ನೀವು ಪಡೆಯಬಹುದು. ಸರಳ ಪರಿಹಾರಗಳು ಏನೆಲ್ಲ ಇದೆ ಅಂತ ನಾವು ನೋಡೋಣ. ಪ್ರತಿದಿನ ಬೆಳಗ್ಗೆ ನೀವು ಆದಷ್ಟು ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನ ಅಥವಾ ಈ ಒಂದು ಗಾಯತ್ರಿ ಮಂತ್ರವನ್ನ ನೀವು ಪಠಿಸಿ. ಆದಷ್ಟು ಭಾನುವಾರದಂದು ನೀವು ಸೂರ್ಯನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಬ್ರಹ್ಮಾಂಡದ ಸಕಲ ಶಕ್ತಿಗಳಿಗೆ ಪ್ರಣಾಮಗಳು. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಭಾವಶಾಲಿ, ಗಂಭೀರ ಹಾಗೂ ರಾಜಗಾಂಭೀರ್ಯದ ರಾಶಿ ಎಂದರೆ ಅದು ಸಿಂಹ ರಾಶಿ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಜಗಚ್ಚಕ್ಷು ನವಗ್ರಹಗಳ ರಾಜನಾದ ಸೂರ್ಯದೇವ. ಸೂರ್ಯನ ತೇಜಸ್ಸನ್ನು ಒಡಲಲ್ಲಿ ಇಟ್ಟುಕೊಂಡಿರುವ ಸಿಂಹ ರಾಶಿಯ ಜನರೇ, ಕಳೆದೆರಡು ತಿಂಗಳುಗಳಿಂದ ಅಥವಾ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಡೆದಿರುವ ಘಟನೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನೀವು ಪಟ್ಟಿರುವ ಕಷ್ಟ, ಅನುಭವಿಸಿದ ಅಪಮಾನ, ಹಗಲಿರುಳು ಕಷ್ಟಪಟ್ಟರೂ ಸಿಗದ ಒಂದು ಪ್ರತಿಫಲ ಎಲ್ಲವೂ ನಿಮ್ಮನ್ನು ಹತಾಶೆಯ ಹಂಚಿಗೆ ತಂದು ನಿಲ್ಲಿಸಿರಬಹುದು. ಆದರೆ ನೆನಪಿಡಿ, ಈ ಗ್ರಹಗಳ ಚಲನೆ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಕಾಲದ ಚಕ್ರ ಉರುಳುತ್ತಲೇಬೇಕು. ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಈ ಮೇ ತಿಂಗಳ ಕೊನೆಯಲ್ಲಿ ಸಂಭವಿಸುತ್ತಿರುವ ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆಯ ಈ ಪೌರ್ಣಿಮಾ ದಿವ್ಯ ಮುಹೂರ್ತವು ನಿಮ್ಮ ಪಾಲಿಗೆ ಕೇವಲ ಒಂದು ದಿನದ ಬದಲಾವಣೆಯಲ್ಲ, ಇದು ನಿಮ್ಮ ಹಣೆಬರಹವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಮಹಾರಾಜಯೋಗದ ಹೆಬ್ಬಾಗಿಲು. ಈ ಹುಣ್ಣಿಮೆಯ ರಾತ್ರಿ ಮುಗಿಯುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಗ್ರಹಗಳ ಜೋಡಣೆ ನಿಮ್ಮ ರಾಶಿಗೆ ಪೂರಕವಾಗಿ ಬದಲಾಗುತ್ತಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಾಡುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ಕರಗಿ ಹೋಗುವ ಸಮಯ ಹತ್ತಿರ ಬಂದಿದೆ. ನಾವು ಭವಿಷ್ಯದ ಅದೃಷ್ಟದ ಬಗ್ಗೆ ಮಾತನಾಡುವ ಮುನ್ನ ನೀವು ಇಲ್ಲಿಯವರೆಗೆ ಅನುಭವಿಸಿದ ಆ ತಳಮಳಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಕಾರಣವಾಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳನೇ ಮುಖ್ಯ. ಸಿಂಹರಾಶಿಯವರು ಸ್ವಭಾವತಃ ಸ್ವಾಭಿಮಾನಿಗಳು, ಯಾರ ಮುಂದೆಯೂ ತಲೆ ಬಗ್ಗಿಸಲು ಇಷ್ಟಪಡದವರು. ಆದರೆ ಕಳೆದ ಕೆಲವು ಸಮಯದಿಂದ ಶನಿಯ ವಕ್ರದೃಷ್ಟಿ ಹಾಗೂ ರಾಹುಕೇತುಗಳ ನಕಾರಾತ್ಮಕ ಸಂಚಾರದಿಂದಾಗಿ ನಿಮ್ಮ ಆಂತರಿಕ ಶಕ್ತಿ ಕುಂದಿ ಹೋಗುವಂತೆ ಮಾಡಲಾಗಿತ್ತು. ನೀವು 100% ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ಕ್ರೆಡಿಟ್ ಅಂದರೆ ಯಶಸ್ಸಿನ ಕೀರ್ತಿ ಬೇರೆಯವರ ಪಾಲಾಗುತ್ತಿತ್ತು. ಕೌಟುಂಬಿಕ ರಂಗದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ಈ ಒಂದು ಕಲಹಗಳು, ಮನಸ್ತಾಪಗಳು ಉಂಟಾಗಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಕೆಡಿಸಲಾಗಿತ್ತು. ರಾತ್ರಿ ಇಡೀ ನಿದ್ದೆ ಬಾರದೆ ಒದ್ದಾಡಿದ ದಿನಗಳು, ನನ್ನ ಜೀವನ ಇಷ್ಟೇನಾ, ನಾನು ಸರಿ ಅಂದರೆ ಯಾರಿಗಾಗಿ ಬದುಕಬೇಕು ಎಂಬ ಜಿಗುಪ್ಸೆಯ ಆಲೋಚನೆಗಳು ನಿಮ್ಮನ್ನು ಕಾಡಿರಬಹುದು. ಆರ್ಥಿಕವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ಇತ್ತು. ಆದರೆ ಬಂಗಾರವನ್ನು ಎಷ್ಟು ಸುಡುತ್ತಾರೋ ಅಷ್ಟು ಅದರ ಹೊಳಪು ಹೆಚ್ಚಾಗುತ್ತೆ. ಪ್ರಕೃತಿಯು ನಿಮ್ಮನ್ನು ಮುಂದಿನ ಮಹಾ ಯಶಸ್ಸಿಗೆ ಸಿದ್ಧಗೊಳಿಸಲು ಈ ಒಂದು ಕಠಿಣ ಪರೀಕ್ಷೆಯನ್ನು ಇಟ್ಟಿತ್ತು. ಈಗ ಆ ಪರೀಕ್ಷೆಯ ಸಮಯ ಮುಕ್ತಾಯಗೊಂಡಿದೆ. ಹುಣ್ಣಿಮೆಯ ನಂತರದ ಪ್ರಕೃತಿಯ ಮಹಾ ಬದಲಾವಣೆ ಮತ್ತು ಈ ಸೂರ್ಯ ಚಂದ್ರರ ಒಂದು ಯುತಿ. ಹುಣ್ಣಿಮೆಯ ಮರುದಿನ ಮೂಡುವ ಸೂರ್ಯನ ಮೊದಲ ಕಿರಣ ನಿಮ್ಮ ಜೀವನದ ಮೇಲೆ ಹೊಸ ಭಾಷ್ಯವನ್ನು ಬರೆಯಲಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಚಂದ್ರನು ತನ್ನ ಈ ಪೂರ್ಣ ಕಲೆಗಳೊಂದಿಗೆ ನಿಮ್ಮ ರಾಶಿಯ ಭಾಗ್ಯಸ್ಥಾನವನ್ನು ಮತ್ತು ಕರ್ಮಸ್ಥಾನವನ್ನು ಪ್ರಭಾವಿಸುತ್ತಿದ್ದಾನೆ. ಇದರೊಂದಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ದಿವ್ಯ ದೃಷ್ಟಿಯು ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ತರಲಿದೆ. ನಿಮ್ಮ ಮುಖದಲ್ಲಿ ಕಳೆದು ಹೋಗಿದ್ದ ಆ ರಾಜ ತೇಜಸ್ಸು, ಆಕರ್ಷಣಾ ಶಕ್ತಿ ಮತ್ತೆ ಮರಳಿ ಬರಲಿದೆ. ನೀವು ಸಮಾಜದಲ್ಲಿ ನಡೆದುಕೊಂಡು ಹೋಗುವಾಗ ಜನರ ದೃಷ್ಟಿ ನಿಮ್ಮ ಮೇಲೆ ಬೀಳುವ ರೀತಿ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಯೋಗ್ಯತೆಯನ್ನು ಹಗುರವಾಗಿ ಕಂಡವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಕಂಡು ಮೂಗಿನ ಮೇಲೆ ಬೆರಳಿಡುವ ಪರಿಸ್ಥಿತಿ ಬರುತ್ತೆ.
ಇದು ಕೇವಲ ಅದೃಷ್ಟವಲ್ಲ, ಗ್ರಹಗಳು ನಿಮ್ಮ ಪರವಾಗಿ ತೀರ್ಪು ನೀಡುತ್ತಿರುವ ಒಂದು ಕಾಲ. ಆಕಸ್ಮಿಕ ಧನಲಾಭ ಮತ್ತು ಆರ್ಥಿಕ ಸುಧಾರಣೆಯ ಒಂದು ವಿವರಣೆ. ಈ ಹುಣ್ಣಿಮೆಯ ನಂತರ ಸಿಂಹರಾಶಿಯವರಿಗೆ ಸಿಗಲಿರುವ ಮೊದಲ ಮತ್ತು ಪ್ರಮುಖ ಶುಭಯೋಗ. ಆಕಸ್ಮಿಕ ಧನಯೋಗ. ಅನೇಕ ತಿಂಗಳುಗಳಿಂದ ಅಂದರೆ ವರ್ಷಗಳಿಂದ ಯಾರೋ ಒಬ್ಬರಿಗೆ ಸಾಲ ನೀಡಿ ಆ ಹಣ ಮರಳಿ ಬರುವುದಿಲ್ಲ ಎಂದು ನೀವು ಸಂಪೂರ್ಣವಾಗಿ ಆಸೆ ಬಿಟ್ಟಿರಬಹುದು. ಆ ವ್ಯಕ್ತಿ ತಾನಾಗಿಯೇ ಬಂದು ನಿಮ್ಮ ಹಣವನ್ನು ನಿಮ್ಮ ಕೈಗೆ ಒಪ್ಪಿಸುವ ಅದ್ಭುತ ಯೋಗವಿದೆ. ವ್ಯಾಪಾರ ರಂಗದಲ್ಲಿರುವ ಸಿಂಹರಾಶಿಯವರಿಗೆ ಗ್ರಾಹಕರ ಸಂಖ್ಯೆಯಲ್ಲಿ ಅಭೂತಪೂರ್ವ ಏರಿಕೆ ಕಂಡುಬರುತ್ತೆ. ಈ ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಈ ಶೇರ್ ಮಾರ್ಕೆಟ್ ಆಗಿರಬಹುದು, ಈ ಭೂಮಿ ಅಥವಾ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ನಿರೀಕ್ಷೆಗೂ ಮೀರಿದ ಲಾಭದ ಸುದ್ದಿ ಬರುತ್ತೆ. ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಳದೊಂದಿಗೆ ಈ ಬಡ್ತಿ ಸಿಗುವ ಸಾಧ್ಯತೆಗಳು 90%ರಷ್ಟಿದೆ. ಈ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಇದರಿಂದಾಗಿ ನಿಮ್ಮ ತಲೆಯ ಮೇಲಿದ್ದ ಸಾಲದ ಹೊರೆ ಅತ್ಯಂತ ವೇಗವಾಗಿ ಕರಗಲು ಪ್ರಾರಂಭವಾಗುತ್ತೆ. ವೃತ್ತಿರಂಗದ ಈ ಒಂದು ಹೊಸ ಆಯಾಮ ಮತ್ತು ನಿರುದ್ಯೋಗಿಗಳಿಗೆ ದಿವ್ಯ ಅವಕಾಶಗಳು. ಸಿಂಹರಾಶಿಯ ಉದ್ಯೋಗಾಕಾಂಕ್ಷಿಗಳಿಗೆ ಈ ಹುಣ್ಣಿಮೆಯ ಮರುದಿನದಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಇಲ್ಲಿಯವರೆಗೆ ನೀವು ನೂರಾರು ಕಡೆ ಇಂಟರ್ವ್ಯೂ ನೋಡಿ ಪ್ರತಿ ಬಾರಿಯೂ ನಾವು ನಿಮಗೆ ನಂತರ ತಿಳಿಸುತ್ತೇವೆ ಎಂಬ ನಿರಾಶಾದಾಯಕ ಉತ್ತರವನ್ನು ಕೇಳಿ ಸಾಕಾಗಿರಬಹುದು. ಆದರೆ ಈಗ ಗ್ರಹಗಳ ಒಂದು ಶುಭ ದೃಷ್ಟಿಯಿಂದಾಗಿ ನೀವು ನಿರೀಕ್ಷಿಸಿದ ದೊಡ್ಡ ಕಂಪನಿಗಳಿಂದ ಅಥವಾ ಸರ್ಕಾರಿ ವಲಯದಿಂದ ಅತ್ಯಂತ ಸಕಾರಾತ್ಮಕವಾದ ಆಫರ್ ಲೆಟರ್ ನಿಮಗೆ ಕೈಗೆ ಸೇರಲಿದೆ. ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಲಿದ್ದಾರೆ. ನಿಮ್ಮ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಮನ್ನಣೆ ಸಿಗಲಿದೆ. ನೀವು ಯಾವುದೇ ಸಭೆಯಲ್ಲಿ ಮಾತನಾಡುವಾಗ ನಿಮ್ಮ ಧ್ವನಿಯಲ್ಲಿ ಒಂದು ವಿಶಿಷ್ಟವಾದ ಅಜ್ಞಾಪಕ ಶಕ್ತಿ ಇರಲಿದ್ದು, ಸಹೋದ್ಯೋಗಿಗಳು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ನಿಮ್ಮನ್ನು ದುರ್ಬಲರು ಎಂದು ಭಾವಿಸಿ ಕಡೆಗಣಿಸುತ್ತಿದ್ದ ಅದೇ ಜನರು ಈಗ ನಿಮ್ಮ ಬಳಿ ಬಂದು ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸಾಮಾಜಿಕ ಮಾಧ್ಯಮ, ಕಲೆ ಮತ್ತು ಸಾರ್ವಜನಿಕ ರಂಗದಲ್ಲಿ ನಿಮಗೆ ಯಶಸ್ಸು. ನೀವೇನಾದರೂ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಮತ್ತು ಈ ಯಾವುದೇ ಒಂದು ರೀತಿಯ ಕಲಾತ್ಮಕ ಕ್ಷೇತ್ರಗಳಲ್ಲಿ ರಂಗಭೂಮಿ ಆಗಿರ್ಬೋದು, ಬರವಣಿಗೆ, ಸಿನಿಮಾ ತೊಡಗಿಸಿಕೊಂಡಿದ್ರೆ ಈ ಸಮಯ ನಿಮಗಾಗಿ ಬರೆದಿದ್ದಾಗಿದೆ. ಹುಣ್ಣಿಮೆಯ ನಂತರ ನಿಮ್ಮ ಒಂದು ಕ್ರಿಯೇಟಿವಿಟಿ ಮತ್ತು ಆಲೋಚನಾ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿ ಏರಲಿದೆ. ನಿಮ್ಮ ಯಾವುದೋ ಒಂದು ಹಳೆಯ ವಿಡಿಯೋ ಅಥವಾ ಕಲಾಕೃತಿ ಇದ್ದಕ್ಕಿದ್ದಂತೆ ವೈರಲ್ ಆಗುವ ಮೂಲಕ ನಿಮಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಡಲಿದೆ. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಹೆಸರು ಮತ್ತು ಕೀರ್ತಿ ವಿಸ್ತರಿಸುತ್ತೆ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನಮಾನ ನಿಮಗೆ ಸಿಗುತ್ತೆ. ನಿಮ್ಮ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಗಿ ವೃದ್ಧಿಯಾಗುತ್ತೆ. ಇದು ನಿಮ್ಮ ಆರ್ಥಿಕ ಪ್ರಗತಿಗೂ ದಾರಿದೀಪವಾಗುತ್ತೆ. ಈ ಕೌಟುಂಬಿಕ ಸೌಹಾರ್ದತೆ ಮತ್ತು ಪ್ರೇಮ ಜೀವನದ ಮಹಾ ಬದಲಾವಣೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿಯೇ ಇರಲಿಲ್ಲ. ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಕ್ಕೆ ಕಾರಣವಾಗಿ ಮನೆಯ ವಾತಾವರಣ ಸದಾ ಉದ್ವಿಗ್ನತೆಯಿಂದ ಕೂಡಿರುತ್ತಿತ್ತು. ಆದರೆ ಚಂದ್ರನ ಶಾಂತಿಯುತ ಪ್ರಭಾವದಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರಗಳು ಆಗಲಿದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು, ಆಸ್ತಿ ಕಲಹಗಳು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯಲಿದೆ. ಇನ್ನು ಪ್ರೇಮ ಜೀವನದ ವಿಷಯಕ್ಕೆ ಬರೋದಾದರೆ, ಯಾರು ಒಂಟಿತನದಿಂದ ಬಳಲುತ್ತಿದ್ದರೋ ಅಥವಾ ಪ್ರೀತಿಯಲ್ಲಿ ಮೋಸ ಹೋಗಿ ನೊಂದಿದ್ದರೋ ಅವರ ಜೀವನಕ್ಕೆ ಒಬ್ಬ ಅತ್ಯಂತ ಪ್ರಾಮಾಣಿಕ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ವ್ಯಕ್ತಿಯ ಪ್ರವೇಶವಾಗಲಿದೆ. ಈ ಒಂದು ಹಳಸಿದ ಸಂಬಂಧಗಳಲ್ಲಿ ಮರಳಿ ಮಧುರತೆ ಬರಲಿದೆ. ನಿಮ್ಮ ವಿವಾಹಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಕೌಟುಂಬಿಕವಾಗಿ ಕಲ್ಯಾಣ ಮಹೋತ್ಸವದ ಮಾತುಕತೆಗಳು ಜರುಗಲಿವೆ. ನಿಮ್ಮ ಮನೆಯಲ್ಲಿ ಸದಾ ನಗು ಮತ್ತು ಸಂಭ್ರಮದ ವಾತಾವರಣ ಮೂಡಲಿದೆ. ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಒಂದು ಪುನರುತ್ಥಾನ. ನಿರಂತರ ಮಾನಸಿಕ ಒತ್ತಡ, ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗೆಗಿನ ಭಯದಿಂದಾಗಿ ಸಿಂಹರಾಶಿಯವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರ ಆಯಾಸಗೊಂಡಿದ್ರಿ. ಕೆಲವರಿಗೆ ನರಗಳ ದೌರ್ಬಲ್ಯ, ತಲೆನೋವು ಅಥವಾ ಅಜೀರ್ಣದಂತಹ ಸಮಸ್ಯೆ ಕಾಡುತ್ತಿದ್ದವು. ಆದರೆ ಈ ಹುಣ್ಣಿಮೆಯ ದಿವ್ಯ ಶಕ್ತಿಯು ನಿಮ್ಮ ದೇಹದಲ್ಲಿ ಹೊಸ ರಕ್ತ ಸಂಚಲನವನ್ನು ಉಂಟು ಮಾಡುತ್ತೆ.
ನಿಮ್ಮ ಮನಸ್ಸಿನಲ್ಲಿದ್ದ ಅಜ್ಞಾತ ಭಯ, ಆತಂಕ ಮತ್ತು ಖಿನ್ನತೆಯ ಮೋಡಗಳು ಸಂಪೂರ್ಣವಾಗಿ ಕರಗಿ ಹೋಗಲಿವೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಉತ್ಸಾಹ ಮೂಡಲಿದೆ. ಯೋಗ ಮತ್ತು ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದ್ದು, ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಇಮ್ಮಡಿಗೊಳಿಸಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸೂಕ್ತ ಚಿಕಿತ್ಸೆ ದೊರೆತು ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಂಡುಬರಲಿದೆ. ಬ್ರಹ್ಮಾಂಡವು ನಮಗೆ ಜಾತಕದ ಮೂಲಕ ಮಾತ್ರವಲ್ಲದೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ವಿಶಿಷ್ಟ ಘಟನೆಗಳ ಮೂಲಕವೂ ಮುಂಬರುವ ಅದೃಷ್ಟದ ಮುನ್ಸೂಚನೆಯನ್ನು ನೀಡುತ್ತೆ. ಈ ಹುಣ್ಣಿಮೆಯ ಮಹಾ ಮುಹೂರ್ತ ಕಳೆದ ನಂತರ ಸಿಂಹರಾಶಿಯವರಿಗೆ ಪ್ರಕೃತಿಯು ಕೆಲವು ರಹಸ್ಯಮಯ ಸಂಕೇತಗಳನ್ನು ತೋರಿಸಲು ಪ್ರಾರಂಭಿಸುತ್ತೆ. ನೀವು ಹೊರಗಡೆ ಹೋಗುವಾಗ ಅಥವಾ ಮೊಬೈಲ್ ನೋಡುವಾಗ ನಿಮಗೆ ಪದೇ ಪದೇ ಈ 111, 777 ಅಥವಾ 999 ರಂತಹ ಸಂಖ್ಯೆಗಳು ಕಾಣಸಿಗುತ್ತೆ. ಜ್ಯೋತಿಷ್ಯ ಮತ್ತು ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ನಿಮ್ಮ ಒಂದು ಅದೃಷ್ಟದ ಬಾಗಿಲು ತೆರೆಯುವುದಕ್ಕೆ ಬ್ರಹ್ಮಾಂಡ ನೀಡುತ್ತಿರುವ ಒಂದು ನೇರ ಸಂದೇಶವಾಗಿದೆ. ಯಾವುದೇ ಒಂದು ಘಟನೆ ನಡೆಯುವ ಮುನ್ನವೇ ನಿಮ್ಮ ಮನಸ್ಸಿಗೆ ಅದರ ಮುನ್ಸೂಚನೆ ಸಿಗುತ್ತೆ. ನಿಮ್ಮ ಆಂತರಿಕ ಧ್ವನಿ ಅತ್ಯಂತ ಬಲಶಾಲಿಯಾಗಿದ್ದು, ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂಬುದನ್ನು ನಿಮ್ಮ ಮನಸ್ಸು ತಾನಾಗಿಯೇ ಗುರುತಿಸುತ್ತೆ. ಈ ಬೆಳಗಿನ ಜಾವದ ಈ ಶುಭ ಸ್ವಪ್ನಗಳು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 3:30 ರಿಂದ 5 ನಡುವೆ ನಿಮಗೆ ದೇವಸ್ಥಾನಗಳು, ಹರಿಯುವ ನೀರು, ಉರಿಯುವ ದೀಪ ಅಥವಾ ಬಿಳಿಯ ಆನೆ ಕಾಣಿಸಿಕೊಂಡರೆ ನಿಮ್ಮ ಕಷ್ಟಗಳ ಕಾಲ ಮುಗಿತು, ಐಶ್ವರ್ಯ ವೃದ್ಧಿಯಾಗಲಿದೆ ಎಂದರ್ಥ. ಮುಂದಿನ 48 ಗಂಟೆಗಳ ಕಾಲಾವಕಾಶ ಜಾಗರೂಕತೆ ಮತ್ತು ಈ ಒಂದು ತಂತ್ರಗಾರಿಕೆ. ಹುಣ್ಣಿಮೆಯ ನಂತರದ ಈ ಒಂದು ಸಿಂಹರಾಶಿಯವರಿಗೆ, ಇವರ ಪಾಲಿಗೆ ಅತ್ಯಂತ ರೋಮಾಂಚನಕಾರಿ ಮತ್ತು ಮಹತ್ವದ ಅವಧಿಯಾಗಿರಲಿದೆ. ಈ ಸಮಯದಲ್ಲಿ ಗ್ರಹಗಳ ವೇಗ ಹೆಚ್ಚಾಗುವುದರಿಂದ ನಿಮ್ಮ ನಿರ್ಧಾರಗಳು ಅತ್ಯಂತ ವೇಗವಾಗಿರಬೇಕು. ಆದರೆ ನೆನಪಿಡಿ, ಅದೃಷ್ಟ ಒಲಿದು ಬರುತ್ತಿದೆ ಎಂದು ಅಹಂಕಾರ ಪಡಬಾರ್ದು. ಈ 48 ಗಂಟೆಗಳಲ್ಲಿ ಯಾವುದೇ ಪ್ರಮುಖ ಆಸ್ತಿ ಖರೀದಿ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಪ್ರತಿಯೊಂದು ದಾಖಲೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಶತ್ರುಗಳು ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಅವರು ನಿಮ್ಮ ಹಾದಿ ತಪ್ಪಿಸಲು ಸುಳ್ಳು ಪ್ರಶಂಸೆಗಳ ಆಮಿಷ ಒಡ್ಡಬಹುದು. ನಿಮ್ಮ ರಹಸ್ಯಗಳನ್ನು, ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ಬರಲಿ. ಆ ಯಶಸ್ಸಿನ ಫಲಿತಾಂಶ ಇಡೀ ಜಗತ್ತಿಗೆ ಕೇಳಿಸುವಂತಿರಲಿ. ಈ ರಾಜಯೋಗದ ಈ ವಿಸ್ತೃತ ಜ್ಯೋತಿಷ್ಯ ವಿಶ್ಲೇಷಣೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯುನ್ನತ ಗ್ರಂಥಗಳ ಪ್ರಕಾರ ಸೂರ್ಯ ಮತ್ತು ಚಂದ್ರರ ಈ ಒಂದು ವಿಶೇಷ ಸಮಾಗಮವು ಸಿಂಹರಾಶಿಯವರ ಜಾತಕದಲ್ಲಿ ಈ ಕೇಂದ್ರ ತ್ರಿಕೋನ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಇದರೊಂದಿಗೆ ಗುರುಗ್ರಹದ ಅಮೃತ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ನೀವು ಕೈಯಿಟ್ಟ ಕೆಲಸವೆಲ್ಲ ಚಿನ್ನವಾಗುವ ಕಾಲ ಇದು. ವಿಶೇಷವಾಗಿ ನ್ಯಾಯಾಲಯದ ಕೇಸುಗಳೇ ಆಗಿರಬಹುದು, ಕಾನೂನು ಹೋರಾಟಗಳು ಅಥವಾ ಸರ್ಕಾರಿ ಕೆಲಸಗಳು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದರೆ ಈ ಅವಧಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದ ತಕರಾರುಗಳು ಬಗೆಹರಿದು ನಿಮ್ಮ ಪಾಲಿನ ಹಕ್ಕು ನಿಮಗೆ ಸಿಗಲಿದೆ. ರಾಜಕೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಸಿಂಹರಾಶಿಯವರಿಗೆ ಉನ್ನತ ಹುದ್ದೆ ಅಥವಾ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿದೆ. ಇದು ಕೇವಲ ಸಾಧಾರಣ ಬದಲಾವಣೆಯಲ್ಲ, ನಿಮ್ಮ ವಂಶದಲ್ಲೇ ನಿಮ್ಮ ಹೆಸರನ್ನು ಈ ಒಂದು ಚಿರಸ್ಥಾಯಿಯಾಗಿರಿಸುವ ಮಹಾ ಬದಲಾವಣೆ ಅಂತಲೇ ನಾವು ಅನ್ನಬಹುದು. ಮುಂಬರುವ ದಿನಗಳ ಅಂತಿಮ ಮಹಾ ಮುನ್ಸೂಚನೆ ಮತ್ತು ಒಂದಷ್ಟು ಎಚ್ಚರಿಕೆಗಳು. ಸಿಂಹ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ಈ ಒಂದು ರೇಸ್ ಹಳಿ ತಪ್ಪಿದ ರೈಲಿನಿಂದ ಬುಲೆಟ್ ಟ್ರೈನ್ ವೇಗಕ್ಕೆ ಬದಲಾಗಲಿದೆ. ಒಂದು ಶುಭ ಸುದ್ದಿಯ ಸಂಭ್ರಮ ಮುಗಿಯುವ ಮುನ್ನವೇ ಮತ್ತೊಂದು ದೊಡ್ಡ ಯಶಸ್ಸಿನ ವಾರ್ತೆ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಆದರೆ ಈ ಮಹಾ ತಿರುವಿನ ಸಮಯದಲ್ಲಿ ನೀವು ಪಾಲಿಸಬೇಕಾದ ಕೆಲವಷ್ಟು ನಿಯಮಗಳು ವಿನಮ್ರತೆ. ಯಶಸ್ಸು ಮತ್ತು ಹಣ ಬಂದಾಗ ತಲೆ ತಗ್ಗಿಸಿ ನಡೆಯುವುದನ್ನು ಕಲಿಯಿರಿ. ಅಹಂಕಾರ ಪ್ರದರ್ಶಿಸಿದರೆ ಸೂರ್ಯದೇವನು ಕೊಟ್ಟಷ್ಟೇ ವೇಗವಾಗಿ ಎಲ್ಲವನ್ನ ಮರಳಿ ಕಿತ್ತುಕೊಳ್ಳಬಲ್ಲನು. ಈ ಗುಪ್ತತೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಮುಂದಿನ ಹೆಜ್ಜೆಗಳನ್ನು ಅತ್ಯಂತ ಆಪ್ತರನ್ನು ಹೊರತುಪಡಿಸಿ ಬೇರೆ ಯಾರ ಮುಂದೆನೂ ಪ್ರದರ್ಶಿಸಬೇಡಿ. ನರದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿ ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಈ ದಾನ ಧರ್ಮ, ನಿಮಗೆ ಸಿಗುವ ಲಾಭದಲ್ಲಿ ಒಂದು ಸಣ್ಣ ಪಾಲನ್ನು ಬಡವರಿಗೆ, ಈ ಅಸಹಾಯಕರಿಗೆ ಅಥವಾ ಹಸಿದ ಪ್ರಾಣಿಗಳಿಗೆ ಆಹಾರ ನೀಡಲು ಬಳಸಿ. ಇದು ನಿಮ್ಮ ಜಾತಕದಲ್ಲಿರುವ ಸಕಲ ದೋಷಗಳನ್ನು ನಿವಾರಿಸಿ ಪುಣ್ಯವನ್ನು ವೃದ್ಧಿಸುತ್ತೆ.
ಕತ್ತಲೆಯ ದಿನಗಳು ಮುಗಿದಿವೆ. ನಿಮ್ಮ ಅದೃಷ್ಟದ ಸೂರ್ಯ ಉದಯಿಸಿದ್ದಾನೆ. ಧೈರ್ಯವಾಗಿ ಮುನ್ನಡೆಯಿರಿ. ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿ. ಗ್ರಹಗಳ ಸ್ಥಿತಿ ಎಷ್ಟೇ ಉತ್ತಮವಾಗಿದ್ದರೂ ಪ್ರಕೃತಿಯ ದಿವ್ಯ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಲು ಕೆಲವು ಸರಳ ಮತ್ತು ಶಕ್ತಿಶಾಲಿ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಸಿಂಹ ರಾಶಿಯವರ ರಾಶ್ಯಾಧಿಪತಿ ಸೂರ್ಯ ದೇವನು ಆಗಿರುವುದರಿಂದ ನಿಮ್ಮ ಭಾಗ್ಯದ ಬಾಗಿಲು ಸದಾ ತೆರೆದಿಡಲು ಈ ಒಂದು ದಿವ್ಯ ಅನುಷ್ಠಾನಗಳನ್ನು ನಿಯಮಿತವಾಗಿ ಪಾಲಿಸಿ. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ, ಸಾಧ್ಯವಾದರೆ ಬೆಳಗಿನ 6ರಿಂದ 7 ಗಂಟೆಯ ಒಳಗೆ, ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಚಂದನ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ. ಆರ್ಘ್ಯವನ್ನು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಅಥವಾ ಓಂ ಹಾಂ ಹೀಂ ಹಂ ಸ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಪಠಿಸಿ. ಇದು ನಿಮ್ಮ ಜಾತಕದಲ್ಲಿ ಆತ್ಮಕಾರಕ ಸೂರ್ಯನನ್ನು ಅತ್ಯಂತ ಬಲಶಾಲಿಯಾಗಿ ಇರಿಸುತ್ತೆ. ಪ್ರತಿದಿನ ಕನಿಷ್ಠ 21 ಬಾರಿ ಗಾಯತ್ರಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಪಠಿಸುವುದರಿಂದ ನಿಮ್ಮ ಮೆದುಳಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಸಕಾರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅದ್ಭುತ ವಿವೇಕ ಮತ್ತು ತೇಜಸ್ಸು ನಿಮ್ಮದಾಗುತ್ತೆ. ಹುಣ್ಣಿಮೆಯ ದಿನದಂದು ಅಥವಾ ಪ್ರತಿದಿನ ಸಂಜೆ ಸಾಕ್ಷಾತ್ ಚಂದ್ರಶೇಖರನಾದ ಶಿವನಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಅಥವಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ತಳಮಳವನ್ನು ಶಾಂತಗೊಳಿಸಿ ಆಂತರಿಕ ನೆಮ್ಮದಿಯನ್ನು ಕರುಣಿಸುತ್ತೆ. ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಕಾರಾತ್ಮಕ ಶಿಸ್ತುಗಳು. ಈ ಮಹಾರಾಜಯೋಗವು ಕೆಲವು ದಿನಗಳ ಮಟ್ಟಿಗೆ ಸೀಮಿತವಾಗಿದೆ. ಅಂದರೆ ಇಡೀ ಜೀವನದ ಉದ್ದಕ್ಕೂ ನಿರಂತರವಾಗಿ ಮುಂದುವರಿಯಬೇಕಾದರೆ ನೀವು ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು. ಮುಂಜಾನೆ ಏಳುವುದು. ಸಿಂಹ ರಾಶಿಯವರು ಸೂರ್ಯೋದಯದ ನಂತರವೂ ತಡವಾಗಿ ಏಳುವುದರಿಂದ ಅವರ ಜಾತಕದಲ್ಲಿ ಸೂರ್ಯದೋಷ ಉಂಟಾಗುತ್ತೆ. ಆದ್ದರಿಂದ ಅದೃಷ್ಟದ ಸಂಪೂರ್ಣ ಲಾಭವನ್ನು ಪಡೆಯಲು ಸೂರ್ಯೋದಯಕ್ಕೂ ಮುನ್ನ ಹೇಳುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಸೂರ್ಯನನ್ನು ತಂದೆಗೆ ಹೋಲಿಸಲಾಗುತ್ತೆ. ನಿಮ್ಮ ತಂದೆಯೊಂದಿಗೆ ಎಂದಿಗೂ ಭಿನ್ನಾಭಿಪ್ರಾಯಗಳನ್ನು ಬೆಳೆಸಿಕೊಳ್ಳಬೇಡಿ. ಅವರ ಆಶೀರ್ವಾದವನ್ನು ಪ್ರತಿದಿನ ಪಡೆಯಿರಿ. ತಂದೆಗೆ ಗೌರವ ನೀಡುವ ವ್ಯಕ್ತಿಗೆ ಸೂರ್ಯದೇವನು ಸದಾ ಉನ್ನತ ಸ್ಥಾನಮಾನಗಳನ್ನು ಕರುಣಿಸುತ್ತಾನೆ. ಸೂರ್ಯನು ಸತ್ಯದ ಸಂಕೇತ. ಯಾವುದೇ ಕಾರಣಕ್ಕೂ ಸಣ್ಣ ಲಾಭಕ್ಕಾಗಿ ಸುಳ್ಳು ಹೇಳುವುದು ಅಥವಾ ಯಾರಿಗಾದರೂ ದ್ರೋಹ ಮಾಡುವುದನ್ನು ನೀವು ಮಾಡಬೇಡಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ರಕ್ಷಣಾ ಕವಚವಾಗಲಿದೆ. ಸಿಂಹ ರಾಶಿಯವರೇ, ನೆನಪಿಡಿ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ಕಷ್ಟದ ದಿನಗಳು ಸಹ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಕಾಲವು ಈಗ ಮಹಾ ಯಶಸ್ಸಿನ ರೂಪದಲ್ಲಿ ಬಡ್ಡಿ ಸಮೇತ ಮರುಪಾವತಿ ಮಾಡಲು ಸಿದ್ಧವಾಗಿದೆ. ಹುಣ್ಣಿಮೆಯ ಈ ಪವಿತ್ರ ಮುಹೂರ್ತವು ನಿಮ್ಮ ಜೀವನದ ಎಲ್ಲ ಕತ್ತಲೆಯನ್ನು ಸರಿಸಿ ಪ್ರಕಾಶಮಾನವಾದ ಭವಿಷ್ಯದ ದಾರಿಯನ್ನು ತೋರಿಸುತ್ತೆ. ನಿಮ್ಮ ಮೇಲಿದ್ದ ಮಾನಸಿಕ ಒತ್ತಡದ ಭಾರ ಈಗ ಸಂಪೂರ್ಣವಾಗಿ ಹಗುರವಾಗಲಿದೆ. ಧನಲಾಭ, ಉದ್ಯೋಗದಲ್ಲಿ ಪ್ರಗತಿ, ಕೌಟುಂಬಿಕ ನೆಮ್ಮದಿ ಮತ್ತು ಸಮಾಜದಲ್ಲಿ ಗೌರವದ ಸಾಮ್ರಾಜ್ಯವನ್ನು ಆಳಲು ಪ್ರಕೃತಿಯು ನಿಮಗೆ ಸಕಾಲ ರಕ್ಷಣೆಯನ್ನು ನೀಡುತ್ತಿದೆ. ನಿಮ್ಮ ಆಂತರಿಕ ಶಕ್ತಿಯನ್ನು ನಂಬಿ ಧೈರ್ಯವಾಗಿ ಮುನ್ನಡೆಯಿರಿ. ಇಂದಿನಿಂದ ನಿಮ್ಮ ಜೀವನದ ಒಂದು ಅತ್ಯಂತ ಸುಂದರ ಮತ್ತು ಅದ್ಭುತವಾದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಬ್ರಹ್ಮಾಂಡದ ಈ ಸಕಲ ಶುಭ ಆಶೀರ್ವಾದಗಳು ಸದಾ ನಿಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ. ಸೂರ್ಯ ದೇವನಿಗೆ ಆದಷ್ಟು ನೀವು ಈ ಕೆಂಪು ಹೂವುಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಹಾಗೆಯೇ ನೀವು ಈ ದಾನ ಧರ್ಮ ಅನ್ನೋದು ಎಲ್ಲರಿಗೂ ಮಾಡಬೇಕು ಅಂತ ಬರಲ್ಲ. ಆದ್ರೂ ಈ ಸಿಂಹ ರಾಶಿಯವರು ಅದರಲ್ಲಿ ಎತ್ತಿದ ಕೈ. ಏನಪ್ಪಾ ಅಂದ್ರೆ, ನಿಮ್ಮ ಕೈಲಾದಷ್ಟು ಈ ಒಂದು ಗೋಧಿ ಆಗಿರ್ಬೋದು ಅಥವಾ ಈ ಬೆಲ್ಲ ಅಥವಾ ಈ ಒಂದು ಕೆಂಪು ಬಣ್ಣದ ಈ ಒಂದು ಬಟ್ಟೆ, ಇದನ್ನ ನೀವು ದಾನ ಮಾಡೋದ್ರಿಂದ ಎಲ್ಲಾ ದೋಷಗಳು ನಿಮ್ಗೆ ಪರಿಹಾರ ಆಗಿ ನಿಮ್ಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸರ್ವೇ ಜನ ಸುಖಿನೋ ಭವಂತು.